ಅನ್ನುವಂಥದ್ದು ಅಂಬೇಡ್ಕರ್ ಅವರ ಕೊಟ್ಟ ಮೊದಲ ಶಿಕ್ಷಣ. ಎರಡನೇದು ಏನಂದ್ರೆ, ಅಂಬೇಡ್ಕರ್ ಎಲ್ಲಿರ್ತಾರೆ ಅಂತಂದ್ರೆ ದೇವಸ್ಥಾನದಲ್ಲಿರಲ್ಲ. ನಿಮಗೆ ಗೊತ್ತಿರಲಿ, ಈ ಭೂಮಿ ಮೇಲೆ ದೇವಸ್ಥಾನಗಳು ಎಷ್ಟಿದಾವೋ ಅದರ 10 ಪಟ್ಟು ಅಂಬೇಡ್ಕರ್ ಫೋಟೋ ಇದಾವೆ ಗಲ್ಲಿಗಳಲ್ಲಿ, ಓಣಿಗಳಲ್ಲಿ. ಅದು ಅಂಬೇಡ್ಕರ್ ಕೊಟ್ಟಂತ ಶಿಕ್ಷಣ. ನೀವು ಕೂಡ ನಿಮ್ಮ ಹೆಸರು ಕೂಡ ನಿಮ್ಮ ಫೋಟೋ ಕೂಡ ಈ ದೇಶದ ಗಲ್ಲಿಗಳಲ್ಲಿ ಇರ್ಬೇಕಂತಂದ್ರೆ ಡಾಕ್ಟರ್ ಸೋಮಕ್ಕ ಅವರು ಮತ್ತೆ ದುರ್ಗಪ್ಪ ಅವರು ಹೇಳ್ದಂಗೆ ನೀವು ಶಿಕ್ಷಣದ ನೈತಿಕತೆಯ ಜ್ಞಾನದ ಮಾರ್ಗವನ್ನು ಹಿಡೀರಿ ಅನ್ನುವಂಥದ್ದು ಅವರ ಇನ್ನೊಂದು ಶಿಕ್ಷಣದ ದಾರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೆ ಇರ್ತಕ್ಕಂಥ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಕದಲ್ಲೇ ಇರ್ತಕ್ಕಂಥ ಬಸವಣ್ಣ. ನೋಡ್ರಿ, ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಯಸ್ಸಿಗಿಂತ 2500 ವರ್ಷಗಳ ಹಿರಿಯ ದೊಡ್ಡವರು. ಬಸವಣ್ಣ 700 ವರ್ಷಗಳಿಗಿಂತ ದೊಡ್ಡವರು. ಅಂಬೇಡ್ಕರ್ಗಿಂತ 700 ವರ್ಷಗಳಿಗಿಂತ ದೊಡ್ಡವರಾಗಿರ್ತಕ್ಕಂಥ ಬಸವಣ್ಣ 2000 ವರ್ಷಗಳಿಗಿಂತ ದೊಡ್ಡವರಾಗಿರ್ತಕ್ಕಂಥ ಬುದ್ಧರ ಸಾಲಿನಲ್ಲಿ ಅಂಬೇಡ್ಕರ್ ಸೇರ್ಕೊಂಡ್ರಲ್ಲ, ಅದು ಮೊದಲ ಇನ್ನೊಂದು ರೀತಿಯ ಶಿಕ್ಷಣ. ನೀವು ಕೂಡ ಈ ಊರಿನ ರಸ್ತೆಗಳಲ್ಲಿ ಕಸ ಗುಡಿಸ್ತಕ್ಕಂಥವ್ರು, ನಾವೆಲ್ಲ ಹಂಗೆ ಹುಟ್ಟಿದವರು. ಅವರ ಹೊಲಮನೆಗಳಲ್ಲಿ ಚಾಕರಿ ಮಾಡಿದವರು, ಕೂಲಿ ಮಾಡಿದವರು, ದೇವಸ್ಥಾನಕ್ಕೆ ಹೋದಾಗ ಬಯಸ್ಕೊಂಡವರು, ಕಟಿಂಗ್ ಮಾಡಿಸ್ಕೊಳಕ್ ಹೋಗದೆ ಒದ್ದಾಡ್ತಿರೋರು ಇವತ್ತೆಲ್ಲ ನಾವು. ಅದಕ್ಕೆಲ್ಲ ಸ್ಟ್ರೈಕ್ ಮಾಡಿ ಜೀವನವನ್ನೇ ತೆಗೆದುಕೊಂಡಿರೋರು ವೇದಿಕೆ ಮೇಲೆ ಇರ್ತಕ್ಕಂಥವ್ರು. ಇಂಥವರು ಇವತ್ತು ಜ್ಞಾನ ಪಡ್ಕೊಂಡು ಸಂಘಟಿತರಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ನಿಮ್ಮ ಪಕ್ಕದಾಗೆ ಊರಿನ ಗೌಡ ಮೆಂಬರ್ ಆಗಿರ್ತಾನೆ, ನೀವು ಅಧ್ಯಕ್ಷರಾಗಿರ್ತಾರಲ್ಲ, ಅದು ಅಂಬೇಡ್ಕರ್ ಕೊಟ್ಟಂತ ಶಿಕ್ಷಣ. ಮತ್ತೆ ನೋಡಿ, ಇಲ್ಲಿದೆಯಲ್ಲ ಇವತ್ತು ಶೀಲ್ಡ್, ಪಾಪ ಸಂಘಟಕರು ಬಹಳ ಕಷ್ಟಪಟ್ಟು ಅದು ಇದು ಆಟ ಆಡಿಸಿದ್ದಾರೆ. ಯಾಕೆ ಆಟ ಆಡಿಸಿದ್ದಾರೆ ಗೊತ್ತಾ? ನಿಮ್ಗೆಲ್ಲ ಒಳ್ಳೊಳ್ಳೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ, ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ, ನಿಮ್ಗೆಲ್ಲ ಶಾಲು ಹಾಕ್ತಾರೆ, ಹಾರ ಹಾಕ್ತಾರೆ. ಯಾಕಂತಂದ್ರೆ ನೀವು ಸುಮ್ಮನೆ ಕಾರ್ಯಕ್ರಮ ಮಾಡಿದ್ರೆ ಬರಲ್ಲ ಅಂತ. ಯಾಕೆ ಅವ್ರಿಗೆ ಅಂತ ಐಡಿಯಾ ಬಂತಂದ್ರೆ ಅಂಬೇಡ್ಕರ್ ತಲೆ ಅವ್ರಿಗೆ ಬಂದಿದೆ. ಇವ್ರು ಸುಮ್ಮನೆ ಮಾಡಿದ್ರೆ ಕಾರ್ಯಕ್ರಮ ವಿಚಾರಗಳನ್ನ ಹೇಳ್ತಿ ಬರಲ್ಲ, ಆಟ ಆಡಿಸಿ ಕುಣಿಸಿ ಕುಪ್ಪಳಿಸಿ ಸನ್ಮಾನ ಮಾಡಿ ಲಿಂಗಣ್ಣ ಅಂತ ಕರೆಸ್ಬಿಟ್ಟು ಒಂದಷ್ಟು ವಿಚಾರ ತಿಳಿಸಿದ್ರೆ ಇವ್ರಿಗೆ ತಿಳ್ಕೊಳ್ತಾರೆ ಅನ್ನುವಂಥ ಅರಿವು ಬಂತಲ್ಲ, ಅದು ಅಂಬೇಡ್ಕರ್ ತಲೆ. ಈ ಶೀಲ್ಡಲ್ಲಿ ಮ್ಯಾಲ್ ಕಾಣೋದು ಮುಖ್ಯ ಅಲ್ಲ, ಅಲ್ಲಿ ಅವ್ರ ಸೈನ್ ಮೇಲೆ ಚಕ್ರ ಇದೆಯಲ್ಲ, ಆ ಚಕ್ರದ ಅರ್ಥ ಏನ್ ಗೊತ್ತಾ? ಎಲ್ಲ ಇಲಾಖೆಗಳ ಮೇಲೆ, ಈ ದೇಶದ ರಾಷ್ಟ್ರಪತಿ ಭವನದ ಮೇಲೆ, ಸಂಸತ್ ಭವನದ ಮೇಲೆ, ಬೆಂಗಳೂರಿನ ರಾಜಧಾನಿಯ ವಿಧಾನಸೌಧದ ಮೇಲೆ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಪಂಚಾಯತ್ಗಳಲ್ಲಿ, ಜಡ್ಪಿ DC ಆಫೀಸ್ ಮೇಲೆ ತ್ರಿವರ್ಣ ಧ್ವಜ ಇದೆಯಲ್ಲ, ಅದರ ನಡುವೆ ಚಕ್ರ ಇದೆಯಲ್ಲ, ಆ ಚಕ್ರ ಅಳವಡಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಚಕ್ರದ ಅರ್ಥ ಏನು ಅಂತಂದ್ರೆ, ಈ ಜಗತ್ತಿನಲ್ಲಿ ಯಾವುದು ಕೂಡ ಸ್ಥಿರ ಅಲ್ಲ, ಅದು ತಿರುಗಲೇಬೇಕು. ಇವತ್ತು ನಮ್ಮ ನಾಡಿದವರು ಮುಂದೆ ಗುಲಾಮರಾಗಲೇಬೇಕು. ನಾವು ಶೋಷಿತರು, ಬಡವರು, ಸಂಪತ್ತನ್ನ ಕಳ್ಕೊಂಡಿರೋರು ಪಡ್ಕೊಳ್ಳೇಬೇಕು. ಇದು ಪ್ರಕೃತಿ ನಿಯಮ. ಕಾಲಚಕ್ರ ಯಾವಾಗಲೂ ತಿರುಗ್ತಾ ಇರ್ತದೆ. ಸೂರ್ಯನೂ ತಿರುಗ್ತಾನೆ, ಚಂದ್ರನೂ ತಿರುಗ್ತಾನೆ, ಭೂಮಿನೂ ತಿರುಗ್ತದೆ. ನಮ್ಮ ಸಂಸ್ಕೃತಿನೂ ಕೂಡ ಪರಿವರ್ತನೆ ಆಗಬೇಕು ಅನ್ನುವಂಥದ್ರ ಸಂಕೇತ ಅದು. ಪರಿವರ್ತನೆ ಆಗದೆ ಕೊಳೆತು ನಾಳುತ್ತಿರ್ತಕ್ಕಂಥ ಜಾತೀಯತೆಯ ಈ ದೇಶವನ್ನ ಬ್ರಿಟಿಷರು ವಶಪಡಿಸಿಕೊಂಡಿದ್ದು ಏನಕ್ಕಂತಂದ್ರೆ ಪರಿವರ್ತನೆಯಾಗದ ಬದಲಾವಣೆಯಾಗದ ಅನಿಷ್ಟ ಹಿಂದೂ ಧರ್ಮದಿಂದ. ಅಂತ ಧರ್ಮವನ್ನು ಪರಿವರ್ತನೆ ಮಾಡಬೇಕು ಅನ್ನುವಂಥ ಗುರುತು
ಶಿಕ್ಷಣ, ಅರಿವು ಈ ಧಮ್ಮಚಕ್ರ, ಅದು ಇನ್ನೊಂದು ರೀತಿಯ ಶಿಕ್ಷಣ. ನಿಮಗೆ ಬಹಳ ಸೂಕ್ಷ್ಮವಾಗಿ ಹೇಳ್ಬೇಕಂತಂದ್ರೆ, ನಮ್ಗೇನಾದ್ರು ಸಮಸ್ಯೆ ಆದರೆ, ನಮ್ಮ ಮನೆಯೊಳಗೆ ಸಮಸ್ಯೆ ಆದರೆ, ಈ ಊರಿನ ಕೆಂಚಮ್ಮನ ಗುಡಿಗೆ ಹೋಗಿ ಕೈ ಮುಟ್ಕೊಳ್ತೀವಿ, ನಮ್ಮ ಸಮಸ್ಯೆ ಬಗೆಹರಿಸಮ್ಮ ಅಂತಂದೇಳಿ ಹರಕೆ ಮಾಡ್ಕೊಳ್ತೀವಿ. ನಮ್ಗೇನೋ ಸಮಸ್ಯೆ, ಯಾರೋ ಅನ್ಯಾಯ ಮಾಡಿಬಿಟ್ರೆ ದೇವ್ರಿಗೆ ಕೈ ಮುಗಿತೀವಿ. ಹೆಣ್ಮಕ್ಳೇ, ಸೋದರಿ, ಕೇಳಿಸ್ಕೊಳ್ರಿ, ಈ ಮಾತ್ರ ಕೇಳಿಸ್ಕೊಳ್ರಿ. ನಮ್ಗೇನಾದ್ರೂ ನಮ್ಮ ಮನೇಲಿ ಸಮಸ್ಯೆ ಆದ್ರೆ ಕೆಂಚಮ್ಮನ ಹತ್ರ ಕೈ ಮುಗಿದು ಹರಕೆ ಮಾಡಿಕೊಂಡು ಸಮಸ್ಯೆ ಬಗೆಹರಿಸಮ್ಮ ಅಂತ ಕೈ ಮುಡ್ಕೊಳ್ತಕ್ಕಂಥ ನಮಗೆ ಒಂದು ಅರಿವು ಬೇಕು ಬಂಧುಗಳೇ. ಕೆಂಚಮ್ಮ ದೇವಸ್ಥಾನದ ದೇವ್ರ ಯಾರಾದರೂ ಕಳ್ಳರು ಕದ್ರೆ ಯಾರು ಕೆಂಚಮ್ಮನ ಹತ್ರ ಹೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಯಾರಿರ್ತಾರೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್, SP, DYSP ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು. ಆ ಕಾನೂನಿನ ಮುಂದೆ ದೇವರಿಗೆ ನ್ಯಾಯ ಸಿಗ್ತದೆ ಅಂತಂದ್ರೆ ದೇವರಿಗೂ ಕೂಡ ನ್ಯಾಯ ಕೊಟ್ಟಿದ್ದು, ಶಕ್ತಿ ಕೊಟ್ಟಿದ್ದು ಅಂಬೇಡ್ಕರ್. ದೇವರನ್ನೇ ರಕ್ಷಣೆ ಮಾಡ್ತಕ್ಕಂಥ ಅಂಬೇಡ್ಕರ್ ನಮಗೆ ರಕ್ಷಣೆ ಮಾಡೋದಿಲ್ವೇ? ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣದ ಇನ್ನೊಂದು ಅರ್ಥ. ಕೇಳಿಸ್ಕೊಳ್ಬೇಕು ನಾವು, ನಮ್ಮ ಯುವಕರು ಕೇಳಿಸ್ಕೊಳ್ಬೇಕು, ಹೆಣ್ಮಕ್ಳು ಕೇಳಿಸ್ಕೊಳ್ಬೇಕು. ಅಣ್ಣ, ಗಲಾಟೆ ಮಾಡಬಾರ್ದು. ನೋಡ್ರಿ, ನಾವು ಇನ್ನೊಬ್ಬರ ಮನೆಯ ಮುಂದೆ ಚಾಕ್ರಿ ಮಾಡ್ತಕ್ಕಂಥ ಸಮುದಾಯದವರು ಮಾಡ್ತಿದ್ವಿ. ಇಂದೆಲ್ಲನ ಜೀತಕ್ಕಿರ್ತಾ ಇದ್ವಿ, ಅವ್ರು ಹೊಲಗದ್ದೆಗಳಲ್ಲಿ ದುಡಿತಾ ಇದ್ವಿ, ಎಲ್ಲ ಫ್ರೀಯಾಗಿ ಮಾಡ್ತಾ ಇದ್ವಿ, ಆದ್ರೂ ಹೊರಗಡೆ ನಿಂತ್ಕೊಳ್ತಿದ್ವಿ. ನೋಡ್ರಿ, ರಾತ್ರಿ ಟೈಮಲ್ಲಿ ಈ ನಡು ಊರಲ್ಲಿ ಒಂದು ವೇದಿಕೆ ಹಾಕಿ ಚಂದಾಗಿರ್ತಕ್ಕಂಥ ಅರಮನೆಯಲ್ಲಿರ್ತಕ್ಕಂಥ ಫೋಟೋ ಹಾಕಿ, ಮಹಾರಾಜನ ತಕ ಇರ್ತಕ್ಕಂಥ ಅಂಬೇಡ್ಕರ್ ಅವರ ಫೋಟೋ ಹಾಕಿ, ರಾಣಿ ಇರ್ತಾರ, ರಾಜಕುಮಾರ್ ತರ ಕುತ್ಕೊಂಡು ಫೀಲಿಂಗ್ಸ್ ನ ಹಂಚ್ಕೊಳ್ತಿದ್ವಲ್ಲ, ಈ ದೇಶದ ಹಣೆಬರವನ್ನ ಚರ್ಚೆ ಮಾಡ್ತಿದ್ವಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಶಕ್ತಿ. ಈ ಶಕ್ತಿ ಎಂತದ್ದು ಗೊತ್ತಾ? ಮುಂದೊಂದು ನನ್ನ ಮಕ್ಳಿಗೆ ಕೇಳ್ತಾರೆ, ಈ ಮಗು ಇದೆಯಲ್ಲ, ಈ ಮಗು ಈ ದೇಶವನ್ನ ಪ್ರಶ್ನೆ ಮಾಡ್ತದೆ. ನನ್ನ ಮಕ್ಕಳು ಕೂಡ ಇಲ್ಲಿ ಕೂತ್ಕೊಂಡಿದ್ರಲ್ಲ, ಕೇಳ್ತಾರೆ ಪ್ರಶ್ನೆಯನ್ನ. ಈ ಓಡಾಡ್ತಾರಲ್ಲ, ಈ ಹುಡುಗರೆಲ್ಲ ಕೇಳ್ತಾರೆ ಮುಂದೊಂದಿನ ಪ್ರಶ್ನೆ. ಹೇಗೆ ಕೇಳ್ತಾರೆ ಗೊತ್ತಾ? ನಾವು ಕೂಡ ಕೇಳ್ಕೊಳ್ಬೇಕು, ನಮ್ಮ ಮಕ್ಕಳಿಗೆ ಅದೇ ಹೇಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಯಲ್ಲಿ ಫೋಟೋ ಇದ್ರೆ ಈ ಮನೆ SC ಇದು ವಲಯರ್ದೋ ಮಾದಿಗರು ಅಂತ ಅಂದ್ಕೊಳ್ತಾರೆ, ಹೋಗೋದ್ ಬೇಡಪ್ಪ ಅಂತ ಅಂದ್ಕೊಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಆಟೋದ ಹಿಂದೆ ಇದ್ರೆ ಆ ಆಟೋಕ್ಕೆ ಹತ್ತದೇ ಇಲ್ಲ ಜನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇದ್ರೆ ಮನೆಯಲ್ಲಿ ಆ ಮನೆ ಬಾಡಿಗೆನೂ ಕೊಡಲ್ಲ, ಅವ್ರಿಗೆ ಬಾಡಿಗೆನೂ ಕೊಡಲ್ಲ, ಆ ಮನೆಯಲ್ಲಿ ಬಾಡಿಗೆನೂ ಕೊಡಲ್ಲ ನಮಗೆ, ಆ ಮನೆಯಲ್ಲಿ ಬಾಡಿಗೆನೂ ಬರಲ್ಲ. ನಮ್ಮಂತರ ಅಫಿಷಿಯಲ್ಸ್ ಮನೆ ಕಟ್ಸಿದ್ರೆ ಆ ಮನೆ ಬಾಡಿಗೆನೂ ಬರಲ್ಲ. ನಿಮ್ಮ ಮನೆ ಹತ್ರ ಬರಬಾರ್ದಪ್ಪ, ನೀವು ನಮ್ಮ ಮನೆ ಹತ್ರ ಬರಬಾರ್ದು ಅಂತ. ಅಂಬೇಡ್ಕರ್ ಅವರ ಹೆಸರಿಕ್ಕಿ ಅಂಬೇಡ್ಕರ್ ಬಿರಿಯಾನಿ ಹೋಟೆಲ್, ಅಂಬೇಡ್ಕರ್ ಖಾನಾವಳಿ ಅಂತ ಇಟ್ಟರೆ ಯಾವನೂ ಬರಲ್ಲ. ಅಂಬೇಡ್ಕರ್ ಫೋಟೋ ಅಂದ್ರೆ ಅಷ್ಟ ಅಸಹ್ಯನ ಅಂತ ಮದ್ದಿಗೇಡಿ ಕುಲಹೀನರಿಗೆ ನಾವು ಪ್ರಶ್ನೆ ಕೇಳಬೇಕು. ನನ್ನ ಮಕ್ಕಳು ಮುಂದೊಂದಿನ ಪ್ರಶ್ನೆ ಕೇಳ್ತಾರೆ. ಏನಂತ ಕೇಳ್ತಾರೆ ಗೊತ್ತಾ? ಅಂಬೇಡ್ಕರ್ ಫೋಟೋ ಇದ್ರೆ ಮನೆ ಕೊಡಲ್ಲ, ಅಂಬೇಡ್ಕರ್ ಫೋಟೋ ಹಾಕೊಂಡ್ರೆ ನೀವು ನಮ್ಮ ಮನೆಗೆ ಬರಲ್ಲ, ಅಂಬೇಡ್ಕರ್ ಫೋಟೋ ಹಾಕೊಂಡು ಹೋಟೆಲ್ ಓಪನ್ ಮಾಡಿದ್ರೆ ಊಟ ಮಾಡಲ್ಲ, ಅಂಬೇಡ್ಕರ್ ಫೋಟೋ ಹಾಕೊಂಡು ಕಾರ್ ಇಟ್ಕೊಂಡ್ರೆ ಆಟೋ ಇಟ್ಕೊಂಡ್ರೆ ಆಟೋ ಹತ್ತಲ್ಲ ಅಂತ ನಾನ್ಸೆನ್ಸ್ ಇಡಿಯಟ್ ನಪುಂಸಕರೇ.
ಅಂಬೇಡ್ಕರ್ ಮಾತ್ರನೇ ಇರ್ತಕ್ಕಂಥ ಸಂಸತ್ಗೆ ಯಾಕೆ ಮಣ್ಣು ತುಂಬಕ್ಕೆ ಹೋಗ್ತಾರೆ? ಅಂಬೇಡ್ಕರೇ ಬರತಕ್ಕಂಥ ಸಂವಿಧಾನದ ಪ್ರಕಾರ ನಡೀತಕ್ಕಂಥ MLA MP ಯಾಕೆ ಆಗ್ತೀರಿ ಅಂತ ಕೇಳ್ತಾರೆ. ಇವತ್ತು ನಾವು ಮೇಲ್ವರ್ಗ ಅಂತ ಕೊಚ್ಕೊಂಡು ಜಂಬ ಕೊಚ್ಕೊಂಡು ಹಾಳಾಗ್ತಿದಾರಲ್ಲ, ಅವರು ತಲೆ ತಗ್ಗಿಸ್ತಾರೆ ಬಂಧುಗಳೇ. ಇದು ಅಂಬೇಡ್ಕರ್ ಅವರ ಜ್ಞಾನದ ಬೆಳಕಿನ ಬಹುದೊಡ್ಡ ಶಿಕ್ಷಣ. ನಿಮಗೆ ಗೊತ್ತಿರಲಿ, ನಮ್ಮಮ್ಮನ ವಯಸ್ಸಿನವ್ರಿಗೆ, ಅಜ್ಜಿ ನಿನ್ನ ಹೆಸರೇನು? ಅಜ್ಜಿ ದೊಡ್ಡಮ್ಮ ಹೆಸರೇನು? ನಿನ್ನ ಹೆಸರು ಭೀಮಕ್ಕ. ನಮ್ಮಮ್ಮನ ಹೆಸರು ಈರಮ್ಮ. ಕೆಲವರು ಹುಲಿಗೆಮ್ಮ, ಯಲ್ಲಮ್ಮ, ದುರ್ಗಮ್ಮ, ದುರ್ಗಪ್ಪ, ಕೆಂಚಮ್ಮ. ಕೆಂಪಗಿದ್ರೆ ಕರಿಯಮ್ಮ ಅಂತ ಹೆಸರಿಕ್ಕದು, ಕಪ್ಪಗಿದ್ರೆ ಕೆಂಚಮ್ಮ ಅಂತ ಹೆಸರಿಕ್ಕದು. ಎಂತ ದುರಂತ! ಅದ್ರಾಗ ಅಡ್ಡ ಹೆಸರು ಬೇರೆ. ಕರಿಯಪ್ಪ, ಹುಲಿಗೆಪ್ಪ, ಹುಲಿಗೆ ಇಂಥವೆಲ್ಲ ಹೆಸರಿಕ್ಕೋದು. ಹಿಂದೆಲ್ಲನ ಅನಿಷ್ಟವಾಗಿ, ನಾವೆಲ್ಲ ಅನಿಷ್ಟವಾಗಿ ಕಾಣಬೇಕು ಹಂಗೆ ಹೆಸರಿಟ್ಟೋದು. ಅದಾದ್ಮೇಲೆ ನನ್ನ ಕಾಲಕ್ಕೆ, ನಾನು ಇನ್ನೂ ಮದುವೆ ಆಗಿರಲಿಲ್ಲ, ಅವಾಗ ನನ್ನ ಸ್ನೇಹಿತರು ನಿನ್ನ ಓದ್ಕೊಂಡಿದ್ದೆ, ಸ್ವಲ್ಪ ಬುದ್ಧಿವಂತ, ಹೆಸರೇಳಪ್ಪ ಅಂತ ಹೇಳಿದಾಗ ನಾನು ಮಾಲಾಶ್ರೀ, ಭೂಮಿಕಾ, ಶ್ರುತಿ ಹಿಂಗೆಲ್ಲ ಹೆಸರು ಹೇಳ್ತಾರೆ. ಬಿಡಲ್ಲ, ಹಳೆಯಲ್ಲ ಯಾಕಿರ್ತಾರೆ, ಯಾವ ದೇವ್ರ ಹೆಸರು ಬೇಡ, ಒಳ್ಳೊಳ್ಳೆ ಸಿನಿಮಾ ಹೆಸರು ಐಶ್ವರ್ಯ ಅಂತ ಹೆಸರಿಡು ಅಂತ ಹೇಳ್ತಿದ್ದ. ಈಗ ನೋಡಿದ್ರು ಇತ್ತೀಚೆಗೆ ಒಂದು 10 ವರ್ಷದಿಂದ ಈ ಕಡೆ ಮದುವೆ ಆಗಿರ್ತಕ್ಕಂಥವ್ರು ಸುದೀಪ್, ದರ್ಶನ್, ಯಸ್ಸು ಇವೆಲ್ಲ ಹೆಸರಿಟ್ಟಿದ್ದಾರೆ. ನಾನು ಹೇಳಿದ್ದೀನಿ ಅಂತವೆಲ್ಲ ಹೆಸರಿಟ್ಕೊಂಡ್ರಿ ಅಂತ. ಈಗ ನಿನ್ನೆ ಒಬ್ಬರು ನನಗೆ ಫೋನ್ ಮಾಡಿದರು ರಾಯಚೂರಿಂದ. ಸರ್, ನನಗೆ ಮಗುವಾಗಿದೆ, ಹೆಸರು ಏನಿಡೋಣ ಸರ್ ಅಂತ ಕೇಳಿದ್ರು. ನಾನು 10-15-20 ವರ್ಷಗಳ ಹಿಂದೆ ನನ್ನ ಸ್ನೇಹಿತರಿಗೆ ನಾನು ಬಹಳ ಬುದ್ಧಿವಂತ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ, ಈರಮ್ಮ, ಕೆಂಚಮ್ಮ, ಮಾರಮ್ಮ, ದುರ್ಗಮ್ಮ ಬೇಡ, ದುರ್ಗಪ್ಪ, ಯಲ್ಲಪ್ಪ, ಕರಿಯಪ್ಪ, ಕೆಂಚಪ್ಪ ಬೇಡ, ಸ್ವಲ್ಪ ನಾಜೂಕಾಗಿರ್ತಕ್ಕಂಥ ಹೆಸರುಗಳನ್ನ ಇಡೋಣ ಅಂತ ಹೇಳಿದ್ನಲ್ಲ. ಮತ್ತೆ ಈಗ ಸಿನಿಮಾ ಆಕ್ಟ್ರೆಸ್ಗಳಲ್ಲಿ ಇರ್ತಾರಲ್ಲ, ಇದೆಲ್ಲ ಹಳೇದಂತ ಅನಿಸ್ಬಿಡ್ತು ನನಗೆ. ಇವತ್ತೇನು ಹೇಳಿದಂತಂದ್ರೆ, ಒಂದು 3 ದಿನದಿಂದ ಕೇಳಿದ್ರು ನನ್ನ ಸ್ನೇಹಿತರು, ಸರ್ ಯಾವ್ದು ಹೆಸರು ಇಡೋಣ ಸರ್, ನನ್ನ ಮಗ ಹುಟ್ಟಿದಾನೆ, ಯಾವ ಹೆಸರು ಇಡೋಣ ಅಂತಂದ್ರೆ ಭಾರತ ರತ್ನ ಅಂತ ಹೆಸರಿಡು ಅಂತಂದ. ಇನ್ನೆಲ್ಲ ನನ್ನ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ದಯಮಾಡಿ ಈ ದೇಶದ ಯಾವುದೇ ದೇವರ ಹೆಸರನ್ನು ಇಡಬಾರ್ದು. ಪುರೋಹಿತರು ಹೇಳ್ತಕ್ಕಂಥ ಷಡ್ಯಂತ್ರದ ಷಂಡ ಸ್ವಭಾವದ ಹೆಸರುಗಳನ್ನು ಇಡಬಾರ್ದು. ನಾನು ಹೇಳ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಅಂತ ಹೆಸರುಗಳು ಇಡಬೇಕು. ಎಂತ ಹೆಸರುಗಳಂದ್ರೆ ಭಾರತ ರತ್ನ ಅಂತ ಹೆಸರಿಡ್ಬೇಕು. ಅವ್ರು ಹೆಂಗ್ ಬೈಕೊಂಡು ಕೂಡ ಭಾರತ ರತ್ನ ಅನ್ಬೇಕು. ಅವನೇ ದುರ್ಗಪ್ಪ ಮಗ ಭಾರತ ರತ್ನ ಅಂತ ಅನ್ಬೇಕು. ಹಂಗೆ ಆ ಕೆಟ್ಟನ್ ಮಗ ಭಾರತ ರತ್ನ ಅನ್ಬೇಕು, ಭಾರತ ರತ್ನೇ ಅನ್ಬೇಕು ಅವನು ನನ್ನ ಮಗನ್ನ. ಅಷ್ಟೇ ಅಲ್ಲ ತಂಗಿ, ಭಾರತ ರತ್ನ ಹೆಸರಿಡ್ರಿ, ಪದ್ಮ ವಿಭೂಷಣ ಅಂತ ಹೆಸರಿಡ್ರಿ, ಕರ್ನಾಟಕ ರತ್ನ ಅಂತ ಇಡ್ರಿ, ಪದ್ಮಶ್ರೀ, ಹೆಣ್ಮಕ್ಳಾದ್ರೆ ಪದ್ಮಶ್ರೀ ಅಂತ, ಪದ್ಮ ಹೆಸರು ಇಡ್ತೀರಿ, ಪದ್ಮಶ್ರೀ ಅಂತ ಹೆಸರಿಡ್ರಿ. ಈ ಪದ್ಮಶ್ರೀ, ಪದ್ಮ ವಿಭೂಷಣ, ಕರ್ನಾಟಕ ರತ್ನ, ಭಾರತ ರತ್ನ, ವಿಶ್ವರತ್ನ ಅನ್ನುವಂಥವು ಐಶ್ವರ್ಯನ್ನೇ ತಲೆ ಕೆಡಂಗ್ ಮಾಡ್ತವೆ. ಈ ಎಲ್ಲಾ ಶಕ್ತಿ ಅರಿವು ಕೊಟ್ಟಿದ್ದು ಅಂಬೇಡ್ಕರ್ ಅವರ ಶಿಕ್ಷಣ. ಇದು ತಾಕತ್, ವೆರಿ ತಾಕತ್. ಯಾಕಂದ್ರೆ ನಮ್ಮ ದೇಶ ಎಂತದಂತಂದ್ರೆ, ಯಾರೋ ನಿಂಬೆಹಣ್ಣು ಕೊಯ್ದು ಹಾಕ್ಬಿಟ್ರೆ ಆ ದಾರಿಗೆ ಹೋಗಲ್ಲ, ಆ ಹೋಗೋದೇ ಇಲ್ಲ, ಏನೇ ಕೆಲಸನೂ ಹೋಗಲ್ಲ, ಏನು ಕೆಲಸನೂ ಮಾಡಲ್ಲ ಅಂತ ಅಷ್ಟೊಂದು ಮೆದುಳಿಗೆ ಬೇಡಿ ಹಾಕಲಾಗಿದೆ. ಕೇಳಿಸ್ಕೊಳ್ರಿ, ಗುಲಾಮಗಿರಿ ಎಲ್ಲ ದೇಶದಲ್ಲಿದೆ, ಎಲ್ಲ ದೇಶದಲ್ಲಿ ಇತ್ತು.
ಎರಡು ತರ ಗುಲಾಮಗಿರಿ ಇತ್ತು ಪ್ರಪಂಚದಲ್ಲಿ. ಒಂದೇ ತರ ಯಾವ್ದಂತಂದ್ರೆ ಗುಲಾಮಗಿರಿ ಅಂತಂದ್ರೆ ಕೈಗೆ ಕಾಲಿಗೆ ಬೇಡಿಯನ್ನು ಹಾಕೋದು, ಈ ಪೊಲೀಸ್ ತರ ಹಾಕ್ತಾರಲ್ಲ ಜೈಲುಗಳಲ್ಲಿ, ಹಂಗೆ. ಆ ದಕ್ಷಿಣ ಆಫ್ರಿಕಾದವರನ್ನ ಅಮೆರಿಕದವರು, ಇಂಗ್ಲೆಂಡ್ನವರು ಕೈಗೆ ಕಾಲಿಗೆ ಬೇಡಿ ಹಾಕಿ ಅವ್ರ ಕೆಲಸವನ್ನ ಮಾಡಿಸ್ಕೊಳ್ತಿದ್ರೆ, ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ. ಆದ್ರೆ ಭಾರತದಲ್ಲಿ ಕೈಗೆ ಕಾಲಿಗೆ ಬೇಡಿಯನ್ನು ಹಾಕಿಲ್ಲ, ಮೆದುಳಿಗೆ ಬೇಡಿಯನ್ನು ಹಾಕಲಾಗಿತ್ತು. ಮೆದುಳಿಗೆ ಬೇಡಿಯನ್ನು ಹಾಕಲಾದಂತ ಕೆಟ್ಟ ಬೇಡಿಯನ್ನು ಬಿಡಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೆನ್ನು. ಅಂತ ಅಂಬೇಡ್ಕರ್ ಅವರನ್ನ ಹೆಚ್ಚು ಹೆಚ್ಚು ಓದ್ಕೋಬೇಕಾಗಿದೆ. ಅಂಬೇಡ್ಕರ್ ಅವರ ದಾರಿಯಲ್ಲಿ ನಾವೆಲ್ಲ ಸಾಕಬೇಕಾಗಿದೆ. ನಮ್ಮ ಮಕ್ಕಳನ್ನ ಆ ರೀತಿ ಬೆಳೆಸಬೇಕಾಗಿದೆ. ನಮ್ಮ ದುರ್ಗಪ್ಪ ಅವರು ಬಹಳ ಸಂಕಟ ಪಡ್ತಾ ಹೇಳ್ತಾ ಇದ್ರು, ಏನೂ ಓದಲಾರದ ನೆಹರು ಅವರನ್ನ ಪಂಡಿತ್ ಅಂತ ಕರೆದ್ರು ಅಂತ. ಸೋದರ ದುರ್ಗಪ್ಪ ಅವರೇ, ನಿಮ್ಮ ಕಳವಳ ಬಹಳ ಅರ್ಥಪೂರ್ಣವಾದ್ದು. ಅದನ್ನ ನಾವು ಇನ್ಮೇಲೆ ನೋವು ಪಡೋ ಅಂತ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ನಾನು ಹೇಳೋದಾದ್ರೆ, ಅಂಬೇಡ್ಕರ್ ಅವರ ಜೊತೆಗೆ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋದಂತ ನೆಹರು ಫೇಲ್ ಆದ್ರು. ಅಂಬೇಡ್ಕರ್ ಅವರು ರ್ಯಾಂಕ್ ಬಂದ್ರು. ಭಾರತಕ್ಕೆ ಬಂದ ಮೇಲೆ ಫೇಲ್ ಆದವರನ್ನ ಪಂಡಿತ್ ಅಂತ ಕರೆದ್ರು, ರ್ಯಾಂಕ್ ಬಂದವರನ್ನ ದಲಿತರು ಅಂತ ಕರೆದ್ರು. ಅದಷ್ಟೇ ಆಗಲಿಲ್ಲ, ಆ ಅನ್ಯಾಯ ಅಷ್ಟಕ್ಕೆ ನಿಂತ್ಕೊಳ್ಳಲಿಲ್ಲ. ಡಬಲ್ ವೋಟಿಂಗ್ ಪವರ್ ಕಿತ್ತುಕೊಂಡಂತ ಹೆಚ್ಚು ಓದಿಲ್ಲದ ಗಾಂಧಿ ಮಹಾತ್ಮ ಆಗಿಬಿಟ್ಟ. ಕೇವಲ ಮೇಲ್ವರ್ಗಗಳಿಗೆ ಮಾತ್ರ ಯೋಚನೆ ಮಾಡತಕ್ಕಂತ ಗಾಂಧಿ ಮಹಾತ್ಮ ಆದ. ಡಿಗ್ರಿ ಫೇಲ್ ಆದಂತ ನೆಹರು ಪಂಡಿತ ಆದ. ಎಂದೆಂದು ಬಂದೂಕು ಹಿಡಿಯಲಾರದ ವಲ್ಲಭಾಯ್ ಪಟೇಲ್ ಸರ್ದಾರ್ ಆದ. ವೆರಿ ನಾನ್ ಸೆನ್ಸ್ ಇಡಿಯಟ್ ಕಲ್ಚರ್ ಇನ್ ಅವರ್ ಕಂಟ್ರಿ. 22 ಡಿಗ್ರಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಪಂಡಿತ ಆಗಲೇ ಇಲ್ಲ. 18,000 ಪುಟಗಳನ್ನು ಬರೆದಕ್ಕಂಥ ಅಂಬೇಡ್ಕರ್ ಪಂಡಿತ ಆಗಲೇ ಇಲ್ಲ. ಶಾಹು ಮಹಾರಾಜನ ಆಸ್ಥಾನದಲ್ಲಿ, ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ಆಸ್ಥಾನದಲ್ಲಿ ದಂಡಾಧಿಕಾರಿಯಾಗಿರ್ತಕ್ಕಂಥ ಅಂಬೇಡ್ಕರ್ ದಂಡನಾಯಕ ಸರ್ದಾರ್ ಆಗಲೇ ಇಲ್ಲ. ಈ ದೇಶದ ಎಲ್ಲ ಜನರಿಗೆ ಕಾನೂನು ರಕ್ಷಣೆ ಕೊಟ್ಟು ಅವಕಾಶ ಕೊಟ್ಟಂತ ಅಂಬೇಡ್ಕರ್ ಮಹಾತ್ಮ ಆಗಲೇ ಇಲ್ಲ. ಆದ್ರೂ ನನಗೆ ಬೇಜಾರ ಇಲ್ಲ. ಅವರು ಓನ್ಲಿ ಒನ್ ಅಂಡ್ ಓನ್ಲಿ ಡಾಕ್ಟರ್ BR ಅಂಬೇಡ್ಕರ್. ಯಾಕಂದ್ರೆ ಮಹಾತ್ಮ ಬೇಡ, ಪಂಡಿತ್ ಬೇಡ, ಸರೋಜಿನಿ ಕೋಗಿಲೆ ಬೇಡ, ಸರ್ದಾರ್ ಬೇಡ, BR ಅಷ್ಟೇ ಸಾಕು. BR ಅಂದ್ರೆ ಯಾರಂತಂದ್ರೆ ಭಾರತ ರಕ್ಷಕ ಅಂತ. ಅಷ್ಟು ಬಿರುದು ಸಾಕಲ್ಲ. ಮತ್ತಿನ್ನೊಂದು ಹೇಳಿದ್ರು, ಅಂಬೇಡ್ಕರ್ ಇಷ್ಟೆಲ್ಲ ಪಂಡಿತ ಆದ್ರೂ ಕೂಡ, ಸಂವಿಧಾನವನ್ನು ಬರೆದ್ರು ಕೂಡ ಅವರು ಬದುಕಿರ್ಬೇಕಾದ್ರೆ ಭಾರತ ರತ್ನ ಕೊಡ್ಲಿಲ್ಲ ಅಂತ. ಈಗ ನಮ್ಮ ಮಕ್ಕಳಿಗೆಲ್ಲ ಭಾರತ ರತ್ನವನ್ನು ಕೊಡಿಸ್ತಾ ಇದ್ದಾರೆ. ಭಾರತ ರತ್ನವೆಲ್ಲ ಇಡಬೇಕಾಗಿದೆ. ಇಡೀ ಭಾರತ ತುಂಬ ಎಲ್ಲ ಚಮ್ಮಾರರು, ಮಾದಿಗರು, ಶೋಷಿತರು, ವಲಯರು, ಎಲ್ಲ ಶೋಷಿತರು ಭಾರತ ರತ್ನ ಅಂತ ಹೆಸರಿಡಬೇಕು ನಮ್ಮ ಮಕ್ಕಳಿಗೆ ಅಂತ ಶಕ್ತಿಯನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಬಂದಿತ್ತು ಅವ್ರು ಸತ್ತ ಮೇಲೆ, ಸತ್ತು 45 ವರ್ಷಕ್ಕೆ ಅಲ್ಲ 35 ವರ್ಷಕ್ಕೆ.